95ಕ್ಕಿಂತ ಹೆಚ್ಚು ಅಂಕಗಳನ್ನು ಕನ್ನಡದಲ್ಲಿ ಪಡೆದು ಇವತ್ತು ಪ್ರಶಂಸೆಯನ್ನು ಪಡೆಯೋದಕ್ಕಾಗಿ ಇಲ್ಲಿ ಬಂದಿದ್ದೀರಿ. ಅವರ ಜೊತೆಗೆ ಅವರ ತಂದೆ ತಾಯಂದಿರು, ಅವ್ರ ತಾತ ಅಜ್ಜಿದಿರು ಬಂದಿರ್ಬೋದು, ಅಣ್ಣ ತಮ್ಮದಿರು ಬಂದಿರ್ಬೋದು, ಅಕ್ಕ ತಂಗಿಯರು ಬಂದಿದ್ದಾರೆ ಬಹಳ ಜನ. ಸೊ ನಿಮ್ಮೆಲ್ಲರಿಗೂ ಈ ಮಕ್ಕಳು ಕೀರ್ತಿ ತಂದಿದ್ದಾವೆ ಅಂತ ಹೇಳಿ ಮಕ್ಕಳನ್ನು ನಾವೆಲ್ಲ ಸೇರಿ ಅಭಿನಂದಿಸಬೇಕು. ನಿಮ್ಮ ಮನೆಯಲ್ಲಿ ಹುಟ್ಟುವ ಒಂದು ಮಗು ಆ ಎತ್ತರಕ್ಕೆ ಬೆಳೆಯುತ್ತೆ ಅಂತಂದರೆ ಅದು ಬಹಳ ಸಂತೋಷದ ವಿಚಾರ. ಆ ಮಗುವಿನಿಂದ ಕೇವಲ ನಿಮ್ಮ ಮನೆಗೆ ಮಾತ್ರ ಕೀರ್ತಿ ಬರೋಲ್ಲ, ಇಡೀ ದೇಶಕ್ಕೆ ಕೀರ್ತಿ ಬರುತ್ತೆ. ಇವರೆಲ್ಲರೂ ಹೆಚ್ಚು ಕಡಿಮೆ ಕನ್ನಡದಲ್ಲಿ ಅಂಕಗಳು ತಗೊಂಡಿರುವಂಥವ್ರು. ಬೇರೆ ಸಬ್ಜೆಕ್ಟ್ಗಳಲ್ಲೂ ತಗೊಂಡಿರ್ತಾರೆ, ಇಲ್ಲ ಅಂತಲ್ಲ. ಕನ್ನಡದಲ್ಲಿ ತಗೊಂಡಿರೋವ್ರನ್ನೇ ಗೋಪಾಲಕೃಷ್ಣ ಅವರು ಯಾಕೆ ಗುರುತಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ವಿಶೇಷವಾದಂಥ ಸಂಗತಿ. ಕಳೆದ 10 ವರ್ಷಗಳಿಂದ ಸಾಕ್ಷಾತ್ಕಾರ ಅನ್ನುವ ಈ ಸಂಘಟನೆಯ ಮೂಲಕ ಅವರು ಅನೇಕ ಚಟುವಟಿಕೆಗಳನ್ನ ಮಾಡಿದ್ದಾರೆ. ಆಗಲೇ ಸ್ನೇಹಿತರು ನಿಮ್ಗೆ ಅದರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಗೋಪಾಲಕೃಷ್ಣ ಅವ್ರ ಜೊತೆಯಲ್ಲಿ ನಮ್ಮ ದೇವರಾಜ್ ಇರ್ಬೋದು, ಚೇತನ್ ಇರ್ಬೋದು, ಶಶಿ ಇರ್ಬೋದು, ಹರೀಶ್ ಇರ್ಬೋದು, ರಾಮಕೃಷ್ಣ, ಹಿಂಗೆ ಸಾಕಷ್ಟು ಜನ ಸ್ನೇಹಿತರು ಅವ್ರ ಜೊತೆಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಇವರೆಲ್ಲರೂ ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿ ಉಳ್ಳವರು. ಕೆಲವು ಸರಿ ಮಲಗಿರ್ತಾರೆ ಅವರು. ಆಗ ಗೋಪಾಲಕೃಷ್ಣನೇ ಹೋಗಿ ಎಬ್ಬರಿಸಿ ಬಂದ್ರಪ್ಪ ಇನ್ನೊಂದು ಸ್ವಲ್ಪ ಏನಾದರೂ ಮಾಡೋಣ ಅಂತೇಳಿ ಅವ್ರನ್ನ ಉಬ್ಬಿಸಿ ಕರ್ಕೊಂಡ್ಬರ್ತಾರೆ. ಹಾಗಾಗಿ ಅದರ ಅರ್ಥ ನಾವು ಯಾವಾಗಲೂ ಮಲಗಿಡಬೇಕು ಅನ್ನೋದಲ್ಲ, ಅಥವಾ ಯಾರೋ ಬಂದು ನಮ್ಮನ್ನು ಎಬ್ಬರಿಸಬೇಕು ಅಂತಲ್ಲ. ನಾವೇ ಸದಾಕಾಲವೂ ಎಚ್ಚರದ ಪ್ರಜ್ಞೆಯಲ್ಲಿರಬೇಕು. ಗೋಪಾಲಕೃಷ್ಣ ಅವರು ಇಷ್ಟೆಲ್ಲ ಶ್ರಮ ಪಡೋದಕ್ಕೆ ಕಾರಣ ಏನಿರಬಹುದು ಅನ್ನೋಂಥದ್ದನ್ನ ನಮ್ಮ ಅಮರನಾಥ್ ಭಾಳ ಸೂಕ್ಷ್ಮವಾಗಿ ಭಾಳ ಚೆನ್ನಾಗಿ ಹೇಳಿದರು. ಅವರ ಮಗು ವಿಶೇಷ ಚೇತನದ ಮಗು. ಒಂದು ಕ್ಷಣ ಯೋಚನೆ ಮಾಡಿ ನೀವೆಲ್ಲ, ನಾವೆಲ್ಲ ಕೈ ಕಾಲು ಕಣ್ಣು ಮೂಗು ಎಲ್ಲ ಸರಿಯಾಗಿದ್ದರೂ ಕೂಡ ನಮ್ಮ ಬುದ್ಧಿಗಳು ಸರಿಯಾಗಿರಲ್ಲ. ಆದರೆ ಈ ಯಾವುದೋ ಒಂದು ಅಂಗ ಊನವಾದಂಥ ಸಂದರ್ಭದಲ್ಲಿ ಆ ಮನುಷ್ಯ ಹೇಗೆ ಬದುಕಬೇಕಾಗ್ತದೆ ಪ್ರಪಂಚದಲ್ಲಿ. ಅಷ್ಟೇ ಅಲ್ಲ, ಆತನನ್ನು ಹೆತ್ತ ತಂದೆ ತಾಯಿಯಂದಿರು ಯಾವ ಜವಾಬ್ದಾರಿಯನ್ನು ಹೊರಬೇಕು, ಅವರು ಎಷ್ಟು ನೋವು ತಿಂತಾರೆ, ಎಷ್ಟು ಸಂಕಟ ಪಡ್ತಾರೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಅವರ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ. ನಿಮಗೆ ಒಂದು ಪುಸ್ತಕದ ಹೆಸರು ಹೇಳ್ತೀನಿ, ನೀವೆಲ್ಲ ಸಾಧ್ಯ ಮಾಡ್ಕೊಂಡು ಹೋಗ್ಬೇಕು. ಪ್ರಜಾವಾಣಿ ಪೇಪರ್ ಗೊತ್ತಲ್ವ ನಿಮಗೆ? ಆ ಪ್ರಜಾವಾಣಿಯ ಪೇಪರ್ ಸಂಪಾದಕರ ಹೆಸರು ರವೀಂದ್ರ ಭಟ್ ಐನಕೈ ಅಂತೇಳಿ, ರವೀಂದ್ರ ಭಟ್ ಅಂತೇಳಿ. ಅವರೊಂದು ಪುಸ್ತಕ ಬರೆದಿದ್ದಾರೆ, 3ನೇ ಕಿವಿ ಅಂತೇಳಿ ಒಂದು ಪುಸ್ತಕ ಬರೆದವ್ರೆ. ಆ ಪುಸ್ತಕದಲ್ಲಿ ಏನಿದೆ ಅಂತಂದರೆ, ಅವರ ಮಗು ಕೂಡ ವಿಶೇಷ ಚೇತನ. ಅವ್ರ ಮಗುಗೆ ಹುಟ್ಟಿನಿಂದಲೇ ಕಿವಿ ಕೇಳಿಸ್ತಾ ಇರಲಿಲ್ಲ. ಆ ಮಗುಗೆ ಶಬ್ದ ಮಾಡೋದು ಗೊತ್ತಿತ್ತು, ಆದರೆ ಶಬ್ದ ಕಿವಿ ಮೇಲೆ ತಗೊಳ್ಳೋದು ಗೊತ್ತಾಗ್ತಾ ಇರಲಿಲ್ಲ. ಅಂಥ ಮಗುವನ್ನು ಅವರು ಗಂಡ ಹೆಂಡತಿ ಇಬ್ಬರು ಸೇರಿ ಸಾಕ್ತಾರೆ. ಆ ಮಗುವನ್ನು ಇವತ್ತು ದೊಡ್ಡ ಇಂಜಿನಿಯರ್ನಾಗಿ ಮಾಡಿದ್ದಾರೆ. ಅದನ್ನು 3ನೇ ಕಿವಿ ಪುಸ್ತಕ ಓದಿದರೆ ನಿಮ್ಗೆ ಗೊತ್ತಾಗುತ್ತೆ, ಸಂಕಟ ಆಗುತ್ತೆ ನಿಮಗೆ. ಆ ತಾಯಿ, ಅವ್ರ ಹೆಸರು ವೀಣಾ ಅಂತೇಳಿ, ಇವ್ರ ಹೆಸರು ವೀಣಾ ಅಲ್ಲಲ್ಲ, ಅವ್ರ ಹೆಸರು